ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ. ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೆದಾಗಬೇಕು. ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ, ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನಪಟ್ಟು ನಿಮ್ಮ ಶ್ರಮ ಹಾಕಿದಿರೋ, ನಿಮಗೆಲ್ರಿಗೂ ನನ್ನ ಲವ್, ವಿಶಸ್ ಆ್ಯಂಡ್ ಹಗ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗೋದ್ರು. ನಾನು ಒಂದೇ ಸಲ ಮೀಟ್ ಮಾಡಿದ್ದೆ ಅವ್ರನ್ನ. ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್, ಹಳೇ ಫ್ರೆಂಡು ಅರ್ಚನಾ ಹರಿ ಅಂತ ಒಬ್ರಿದ್ರು. ಹರಿ ಬಂದ್ಬಿಟ್ಟು ಬಲೆ ಪೋಲಿ ಹರಿ. ಈ ಸ್ಟ್ರೈಕ್ ಗೀಕೆಲ್ಲ ಆಗ್ಬಿಟ್ರೆ ಒನ್ ಆಫ್ ದ ಆಕ್ಟಿವಿಸ್ಟ್ ಅವರು ಆ್ಯಕ್ಚುಲಿ. ಬಟ್ ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಿ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಟುಡೇ. ದಟ್ ಇಸ್ ಡಿಫ್ರೆಂಟ್. ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಏನು ಮಾತಾಡ್ತಿದ್ದಾರೆ, ಅದೇನೋ ಬಿಳಿ ಚುಕ್ಕಿ ಹಾಗೆ ಹೀಗೆ. ಐ ಡೋಂಟ್ ಯೂಸ್ ದಟ್ ಅದರ್ ವರ್ಡ್, ವಾಟ್ ಎವರ್ ಯು ಸೈಡ್. ಅದೇನೋ ನನಗೆ ಇಷ್ಟ ಆಗಲ್ಲ ಅದನ್ನು ಕರೆಯೋಕ್ಕೆ. ಬಿಳಿ ಚುಕ್ಕಿ ಚೆನ್ನಾಗಿದೆ, ಹೇಳೋಕ್ಕೂ ಚೆನ್ನಾಗಿದೆ. ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮೀ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಈ ಥರ ಬಂದಾಗ ಫೋಟೋ ಬಂತು, ಟ್ರೈಲರ್ನ ನೋಡಿದೆ. ಆ್ಯಕ್ಚುಲಿ ಸ್ಕೆಡ್ಯೂಲ್ ಇರಲಿಲ್ಲ, ತುಂಬ ಟೈಟ್ ಆಗಿತ್ತು ಸ್ಕೆಡ್ಯೂಲು. ಇಲ್ಲ, ನಾನು ಇದನ್ನು ಮೀಟ್ ಮಾಡಲೇಬೇಕು ಇವ್ರನ್ನ. ಐ ವಾಂಟ್ ಬಿ ಟು ಐ ವಾಂಟ್ ಸ್ಟ್ಯಾಂಡ್ ಬೈ ವಿತ್ ದಮ್, ಜೊತೆಗೆ ಇರಬೇಕು ಅಂತ ನಿರ್ಧಾರ ತೊಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದೆ. ಇವ್ರನ್ನ ನೋಡಿದಾಗ ಇವ್ರು ಕೆಲವು ವಿಷಯಗಳು ಹೇಳಿದ್ರು. ಸಿನಿಮಾ ಮಾಡೋದೇ ಕಷ್ಟ ಕಡಮ, ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೊಸಬ್ರಿಗೆ ಒಳ್ಳೇದಾಗಬೇಕು, ಹೊಸಬ್ರು ಬೆಳಿಬೇಕು, ನೆಪೋಟಿಸಮ್ಮು, ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ. ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈ ಪಿಕ್ಚರ್ನ ನೋಡಿ ಸುಮ್ಮನೆ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನಲ್ಲಿ ಮೆಸೇಜ್ ಮಾಡಿಬಿಡೋದಲ್ಲ. ಅವ್ರನ್ನ ಬೆಳೆಸ್ತಾ ಇಲ್ಲ, ಇವ್ರನ್ನ ಬೆಳೆಸ್ತಾ ಇಲ್ಲ, ಅವ್ರಿಗೆ ಕಷ್ಟ ಆಗ್ತಿದೆ, ಹೊಸಬ್ರು ಕಷ್ಟ ಆಗ್ತಿದೆ ಅಂತ. ಯಾರು ಹೇಳಿದ್ದು ಹೊಸಬ್ರು ಕಷ್ಟ ಆಗ್ತಿದೆ ಅಂತ? ಈ ಥರ ಸಿನಿಮಾ ಮಾಡೋದೇ ಕಷ್ಟ. ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ. ಹಿ ವಾಸ್ ವೆರಿ ಇನ್ಸೆಕ್ಯೂರ್ಡ್. ಐ ವಾಸ್ ದ ಓನ್ಲಿ ಕ್ಲೋಸೆಸ್ಟ್ ಫ್ರೆಂಡ್ ಟು ಹಿಮ್. ಜಾಲಾಗಿದ್ದೆ. ಅವ್ನು ಯಾರನ್ನೋ ಲವ್ ಬಿ ಮಾಡ್ಬೇಕಂದಾಗಲೂ ನಾನು ಸಪೋರ್ಟ್ ಎಲ್ಲ ಮಾಡಿದ್ದೆ. ಆ್ಯಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆ್ಯಕ್ಚುಲಿ. ಅಂಥದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗು, ಹೀರೋಯಿನ್ ಮೇಡಮ್ಮು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತೀರ. ಆ್ಯಂಡ್ ಪ್ರತಿಯೊಬ್ಬರು ಈ ಸಿನಿಮಾಲಿ ಕಲಾವಿದರು ತುಂಬ ಅದ್ಭುತವಾಗಿ ಕಾಣಿಸಿದ್ರು ನನಗೆ. ಯಾರೂ ನಟನೆ ಬರದೇ ಇರೋರ ಥರ ಏನೋ ಅರ್ಜೆಂಟಾಗಿ ಒಂದು ಸಿನಿಮಾ ಮಾಡಿಬಿಡ್ಬೇಕು, ಏನೋ ಒಂದು ಪೆಟಿ ಸೀಕಿಂಗೋಸ್ಕರ ಅಯ್ಯೋ ಅನ್ಸ್ಕೊಳಕ್ಕೆ ಸಿನಿಮಾ ಮಾಡ್ಬೇಕಂತ ಅಲ್ಲ ಕಣಮ್ಮ. ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ, ರಾಮ್ ಕಾಮ್. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಗ್ತಾ ನಗ್ತಾ ಅಳ್ತೀವಂತೆ, ಅಳ್ತಾ ಅಳ್ತಾ ನಗ್ತಾ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೇಯಿಂಗ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್. ನಿಮಗೆ ಒಳ್ಳೆಯದಾಗಲಿ. ನಮ್ಮ ಅಭಿಮಾನಿಗಳಿಗೆ, ಸಿನಿಮಾ ಪ್ರೇಕ್ಷಕರಿಗೆ, ಯಾರ್ಯಾರು ತುಂಬ ಇಷ್ಟಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಈ ಸಿನಿಮಾನ ಬಂದು ನೋಡಿ ಸಾಕು. ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ, ಈ ಚಿತ್ರತಂಡಕ್ಕೆ ಒಳ್ಳೇದಾಗುತ್ತೆ. ಎಸ್ಪೆಷಲಿ ಇಂಥವ್ರಿಗೊಂದು ಹೊಸ ಸ್ಫೂರ್ತಿ ಸಿಗುತ್ತೆ, ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದನ್ನು ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಬೌಟ್ ಶ್ರೀ ಮುರಳಿ ಪ್ರೆಸೆನ್ಸ್, ಐ ಆಮ್ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ದಿಸ್ ಮೂವಿ. ಐ ಆಮ್ ವೆರಿ 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 ಪ್ರೌಡ್. ಇದರಿಂದ ಇನ್ನೊಂದು ಪುಟ್ಟ ಕಥೆ ಇದೆ. ನಮ್ಮ ಅಪ್ಪು ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಿದ್ರಂತೆ. ಇವತ್ತು ಅವ್ರು ಬಂದು ನನ್ನ ಆಫೀಸಿಗೆ ಕೂತ್ಕೊಂಡು 5 ನಿಮಿಷದಲ್ಲಿ ಡಿಸೈಡ್ ಮಾಡಿದೆ, ಅದು ಏನು ಬೇಕೋ ಹಾಕೊಳ್ಳಿ, ನಾನು ನಿಮ್ಮ ಜೊತೆಗೆ ನಿಂತ್ಕೋತೀನಿ ಅಂತ. ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡಿಕೊಟ್ಟಿದ್ದೀವಿ, ಎಲ್ಲ ಥರದ ವ್ಯವಸ್ಥೆಗಳು ಆಗಿದೆ. ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕೂಸನ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರು ಖುಷಿಯಾಗಿರಿ, ಚೆನ್ನಾಗಿರಿ. 23 ವರ್ಷ ಚಿಕ್ಕ ಹುಡುಗಿ ಮಾಡ್ದಂತಲ್ಲ, ಯಾರಪ್ಪ ಅದು? ಅದಿತಿ. ಅದಿತಿ, ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ. ವೆರಿ ಪ್ರಿಟಿ, ವೆರಿ ಕ್ಯೂಟ್, ವೆರಿ ಸ್ವೀಟ್. ಆ್ಯಂಡ್ ಕಾಜಲ್, ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ, ತುಂಬ ಮುದ್ದಾಗಿ ಕಾಣಿಸ್ತೀರಾ. ನಿಮ್ಮ ಪೇರು ತುಂಬ ಚೆನ್ನಾಗಿದೆ. ಮಹೇಶ್, ನಿಮ್ಮ ಎನರ್ಜಿ ನೆಕ್ಸ್ಟ್ ಲೆವೆಲಲ್ಲಿದೆ. ಕೀಪ್ ಅಪ್ ದ ಗುಡ್ ವರ್ಕ್. ಗುಡ್ ಲಕ್ ಯು ಆಲ್. ಗುಡ್ ಲಕ್ ಯು. ಒಂದು ಟೀಮು ಸಿನಿಮಾ ಶುರು ಮುಂಚೆ ಸಪೋರ್ಟ್ ಮಾಡ್ತು, ಒಂದು ಟೀಮು ಸಿನಿಮಾ ಶುರುವಾದಾಗ ಸಪೋರ್ಟ್ ಮಾಡ್ತು. ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಸರ್ ನೀವು ಫಿಲ್ಮ್ ನೋಡಿದಾಗ ನಿಮಗೆ ಡಿಸಪಾಯಿಂಟ್ ಆಗಲ್ಲ.
ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್ ಅಂತ. ಐ ಹೋಪ್ ಸರ್, ನಾನು ನಮ್ಮ ತಂಡದವರು ಎಲ್ಲರೂ ಈ ತುಡುಕನ್ನ ನೀವು ನೋಡಿದ್ಮೇಲೆ ಯು ಆರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಆ್ಯಂಡ್ ಪ್ರೌಡ್ ಅಬೌಟ್ ಅಸ್. ಸ್ಯಾಡ್ ಫಿಲ್ಮ್ ಅಂತ ದಯವಿಟ್ಟು ಹೇಳ್ಬಿಡಪ್ಪ, ಇದು ರಾಮ್ ಕಾಮ್ ಬ್ಯೂಟಿಫುಲ್ ಕಾಮಿಡಿ ಫಿಲ್ಮ್ ಅಂತ ಹೇಳ್ಬಿಡಪ್ಪ. ಎಲ್ಲ ಸಖತ್ತಾಗಿರುತ್ತೆ ಸರ್, ಹೇಳಿದೆ ಕಟ್ ಕಾಪಿ ಪೇಸ್ಟ್. ದಯವಿಟ್ಟು ಎಲ್ಲ ಸಿನಿಮಾ ನೋಡೋಕೆ ಬನ್ನಿ. ಥ್ಯಾಂಕ್ ಯು. ಇಲ್ಲಿ ಯಾರು ಅಯ್ಯೋಗಿಯೋ ಅನ್ಕೊಂಡು ಸಿನಿಮಾ ನೋಡೋದೆಲ್ಲ ಬೇಕಾಗಿಲ್ಲ. ಪ್ರೀತಿಯಿಂದ ಒಂದು ಒಳ್ಳೆ ಸಿನಿಮಾನ ನೋಡಿ ಅಪ್ರಿಷಿಯೇಟ್ ಮಾಡೋರು ಮಾತ್ರ ಈ ಸಿನಿಮಾನ ನೋಡಿ ಖುಷಿ ಪಡಿ, ಖುಷಿಯಾಗಿ ಸಿನಿಮಾನ ನೋಡಿ ಇಂಥವ್ರಿಗೆ ಮತ್ತೊಬ್ರಿಗೆ ನಮಗೆ ಎಲ್ರಿಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಸರ್ ಅಂಜನಪ್ಪ ಸರ್ ದಯಮಾಡಿ ಪ್ಲೀಸ್. ಕಾರ್ಯಕ್ರಮ ಶುರುವಾಗಿತ್ತು, ಟ್ರೈಲರು ನೋಡಿದೆ. ಅದೇ ಏನಂದರೆ, ಒಬ್ಬ ವೈದ್ಯನಾಗಿ ನನಗೆ 45 ವರ್ಷ ಎಕ್ಸ್ಪೀರಿಯನ್ಸ್. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಐ ಆಮ್ ಎ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್. ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟ್ರು ನಾನು. ಯಾಕಂದರೆ ಐ ಆಮ್ ವೆರಿ ಪಾಪ್ಯುಲರ್. ಪರ್ಟಿಕ್ಯುಲರ್ಲಿ ಕೋವಿಡ್ ಆದಮೇಲೆ ಎಲ್ಲೇ ಮೀಡಿಯಾ ಒಳಗೆ ಹೋದರೂ ಕೂಡ ಅಥವಾ ಎಲ್ಲೇ ಪಬ್ಲಿಕ್ ಹೋದರೂ ಕೂಡ ನಮ್ಮ ಡಾಕ್ಟ್ರು ಆಂಜನಪ್ಪ ಡಾಕ್ಟ್ರು ಅಂತಾರೆ. ಬೇಸಿಕಲಿ ನಾನು ಮಾತಾಡ್ಬೋದಾ? ಅವು ಡಿಪಿಗ್ಮೆಂಟೇಷನ್ ಡಿಸಾರ್ಡರ್ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ಇದು ಕಾಯಿಲೆ ಅಲ್ಲ, ಇದು ಒಂದು ಡಿಸಾರ್ಡರ್, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು. ಸೊ ಇಮ್ಯುನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ನಾಗ ಕೇಳಿದ್ದೀರಿ. ಇಮ್ಯುನಿಟಿ ಚೆನ್ನಾಗಿದ್ದರೆ ನಿಮಗೆ ಕೋವಿಡ್ನಿಂದ ಎಸ್ಕೇಪ್ ಆಗ್ಬೋದು ಅಂತ. ಅನ್ಫಾರ್ಚುನೇಟ್ಲಿ ಹ್ಯೂಮನ್ ಬಾಡಿ ಒಳಗೆ ಕೆಲವು ರಿವರ್ಸ್ ಆಗ್ತವೆ. ನಮ್ಮ ಇಮ್ಯೂನ್ ಸಿಸ್ಟಮ್ಮು ನಮ್ಮ ಪಿಗ್ಮೆಂಟ್ ಸೆಲ್ಸ್ನ ಎನಿಮಿ ಅಂದ್ಕೊಂಡು ಡಿಸ್ಟ್ರಾಯ್ ಮಾಡ್ತೇವೆ ಅಷ್ಟೇ. ಹಂಗಾಗಿ ಇಟ್ಸ್ ಎ ನಾನ್ ಕಾಂಟೇಜಿಯಸ್ ಡಿಸೀಸ್. ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ. ಅನ್ಫಾರ್ಚುನೇಟ್ಲಿ ಇದು ನಮ್ಮ ವೈದ್ಯರ ಜವಾಬ್ದಾರಿ. ನಿಮಗೆ ಗೊತ್ತಿರಲಿ, 1% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ದೇವ್ ಗಾಟ್ ಲೂಕೋಡರ್ಮ. ಇದನ್ನು ಅದಕ್ಕೆ ಮುರಳಿ ಹೇಳಿದರು, ಇದನ್ನು ಜನಸಾಮಾನ್ಯರು ತೊನ್ನು ಕಾಯಿಲೆ ಅಂತಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ಹುಡುಗ ಇದ್ದೆ, ನಾನು ದೊಡ್ಡಬಳ್ಳಾಪುರದವನು. ನಾನು ಭಾಳ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ. ನಾನು ನೋಡೋಕೆ ಬೆಳ್ಳಗಿದ್ರು, ನಾನು ಫಾರಿನ್ ಡಾಕ್ಟ್ರ್ ಅಲ್ಲ, ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ಒಬ್ಬ ರೈತನ ಮಗ. ಒಂದು ಚಪ್ಪಾಳೆ ಹೊಡೀರಿ. ಭಾಳ ಖುಷಿಯಿಂದ ಹೇಳ್ತೀನಿ ನಾನು. ಬಟ್ ನನ್ನಂಥವ್ರು ಸ್ಟೇಜ್ ಮೇಲೆ ಬಂದಾಗೆ ಇದುವರೆಗೂ ನೋಡಿದ್ದೀನಿ, ಇಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಒಂದು ಸಿನಿಮಾ ಬರಲಿಲ್ಲ. ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ. ಜನಗಳಿಗೆ ನಿಜವಲ್ಲೂ ಆ ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಿಮ್ಮ ಮುಂದೆ ಇವತ್ತು ನಾನು ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ನೀವು ನಂಬ್ತೀರ ನನ್ನ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತದ ಮಣ್ಣು ತಿಂದಿದ್ದೀನಿ ನಾನು. ಸೊ ಯು ಮಸ್ಟ್ ನೋ, ಒಬ್ಬೊಬ್ಬರು ನನ್ನ ಟ್ರೀಟ್ಮೆಂಟ್ ಹೇಳ್ತಾರೆ. ಆ ಕಷ್ಟ ಸುಖವನ್ನು ಅನುಭವಿಸಿದವ್ರಿಗೆ ಅಷ್ಟೇ. ಇವತ್ತು ಒಂಥರ ಇದನ್ನು ಡಾಕ್ಯುಮೆಂಟ್ರಿ ಅಲ್ಲ, ಇದುವರೆಗೂ ಒಂದು ಡಾಕ್ಯುಮೆಂಟ್ರಿನೂ ಬಂದಿಲ್ಲ ಇದ್ರ ಮೇಲೆ. ಸಚ್ ಎ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದಾರಲ್ಲ ಮಹೇಶ್ ಗೌಡ್ರು, ಅದಕ್ಕೆ ನನಗೆ ಭಾರಿ ಖುಷಿ ಆಯಿತು. ಅಂಥ ಬ್ಯೂಟಿಫುಲ್ ಹೀರೋಯಿನ್ ಇಟ್ಕೊಂಡು ವಂಡರ್ಫುಲ್. ಆ ಸಿನಿಮಾ ಒಳಗೆ ಹೋದವರು ಒಂಥರ ಖುಷಿಯಿಂದ ಬರಬೇಕು. ಆ ರೀತಿ ಮಾಡಿದಾರಲ್ಲ, ದಿಸ್ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಈಸ್ ಸೋ ಬ್ಯೂಟಿಫುಲ್. ನಾವು ಡಾಕ್ಟ್ರುಗಳು ಇದನ್ನು ಮಾಡೋಕ್ಕಾಗಲಿಲ್ಲ. ಆ ಕಾನ್ಫರೆನ್ಸ್ನಲ್ಲಿ ನಾನಿದ್ದೆ ಓಲ್ಡ್ ಡೇ. ಒಂದು ಲೇಡಿ ಕೇಮ್ ಫ್ರಮ್ ಹೈದ್ರಾಬಾದ್. ಇದ್ರ ಮೇಲೆ ಏನೋ ಒಂದು ಯೂನಿಯನ್ ಮಾಡೋಣ ಅಂದರು. ಮಂಗಳೂರಿಂದ ಒಬ್ಬರು ಯಾರೋ ಬಂದರು. ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಅಲ್ಟಿಮೇಟ್ಲಿ ನಿನ್ನೆ ನನಗೆ ಇವ್ರ ಹತ್ರ ಹೋದಾಗೆ ಗೊತ್ತಾಗಿದೆ, ಇಂಥ ಒಂದು ಸಿನಿಮಾ ಈ ಮಹೇಶ್ ಗೌಡ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಎ ಲೂಕೋಡರ್ಮ ಪೇಷಂಟ್, ಡಿಪಿಗ್ಮೆಂಟೇಷನ್ ಡಿಸಾರ್ಡರ್, ಇದು ಒಂದು ವಂಡರ್ಫುಲ್ ಮೂವಿ. ಅದು ತೊಗೊಂಡೋಗಿ ನಾನು ಬರೀ ಬ್ರೀಫಾಗಿ ನೋಡಿದ್ದೀನಿ. ಐ ಥಿಂಕ್ ಇಂಟ್ರೊಡಕ್ಷನ್ ಹಿಂಗೆ ಇರ್ತಾವೆ ಮೂವಿಗಳು. ನಾನು ಹೆಚ್ಚಿಗೆ ಮೂವಿ ನೋಡಲ್ಲ. ನಾನು ಐ ಆಮ್ ಎ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ರಾಜ್ಕುಮಾರ ಇದು. ಬಟ್ ನನಗೆ ಶುರುವಾಗಿದ್ದು, ಬಿಲೀವ್ ಮಿ, ಐ ವಾಸ್ ಲೈಕ್ ಯು ಆಲ್. MBBS ಮಾಡಿದೆ ನಾನು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಒಳಗೆ ಮೆಡಿಕಲ್ ಆಫೀಸರ್ ಆಗಿದ್ದೆ. ದೆನ್ ಐ ಗಾಟ್ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ KMC ಹುಬ್ಳಿ, ಈ ಕಿಮ್ಸ್ ಇದೆ. ಅಲ್ಲಿ ಹೋದಾಗೆ ಇನ್ನೊಂದು 2 ತಿಂಗಳಿದೆ ನನ್ನ MS ಎಕ್ಸಾಮಿನೇಷನ್. ಪಾಸ್ ಆದರೆ ಐ ವಿಲ್ ಬಿಕಮ್ ಸರ್ಜನ್. ನಾನು ನನ್ನ ಹಳ್ಳಿಯ ಹತ್ತೂರಿಗೆ ಮೊದಲನೇ ಡಾಕ್ಟ್ರು 1973ರಲ್ಲಿ. ಹೆಮ್ಮೆಯ ಡಾಕ್ಟ್ರು ನಾನು, ಹಳ್ಳಿ ರೈತನ ಮಗ, ಆ್ಯಂಡ್ ಫಸ್ಟ್ ಸರ್ಜನ್. ಆಗ ನನಗೆ ಬೇಸಿಕಲಿ ಐ ಆಮ್ ಎ ಗೌಡ. ಕಮ್ಯುನಿಟಿಗಳು ನಡೀತಾ ಇದೆ, ಏನು ಜಾತಿ ಸಮೀಕ್ಷೆ. ಸೊ ಜಾತಿ ಹೇಳ್ಕೊಳ್ಳೋದ್ರಾಗ ತಪ್ಪೇನಿಲ್ಲ, ಅವ್ರವ್ರ ಜಾತಿ. ನನ್ನ ಗೌಡ್ರ ಜಾತಿಯಲ್ಲಿ ಮೊದಲೇನಾಗೋದು, ಹಳ್ಳಿ ಕಡೆ ಅವ್ನು ಯಾರನ್ನ ಗೌಡ್ರ ಹುಡುಗ, ಬಡವರು ಅವನು, ನಾವೆಲ್ಲ ಬಡವರೇನೆ. ಬಡವರವನು ಡಾಕ್ಟ್ರ್ ಆದ ಅಂದರೆ ಸಿಟಿಯವರು ಎತ್ಕೊಂಡು ಹೋಗ್ಬಿಡೋರು ನಮ್ಮನ್ನು. ಒಂದು ಮನೆ ಕೊಟ್ಟು, ಒಂದು ಕಾರ್ ಕೊಟ್ಟು, ಒಂದು ಹುಡುಗಿ ಕೊಟ್ಬಿಡೋರು, ಗೊತ್ತಾಯ್ತಾ. ಬಟ್ ಅನ್ಫಾರ್ಚುನೇಟ್ಲಿ ನನಗೊಂದು ಪ್ಯಾಚ್ ಬಂತು. ದಿಸ್ ನಾಟ್ ಮೈ ಒರಿಜಿನಲ್, ಒಂದು ವೈಟ್ ಪ್ಯಾಚ್ ಬಂತು. ದೆನ್ ದ ಟೆನ್ಷನ್ ಸ್ಟಾರ್ಟೆಡ್. ಹತ್ತೂರಿ ಡಾಕ್ಟ್ರ್ ಅಂತೆ, ಹನುಮಂತರಾಯಪ್ಪನ ಮಗ, ಆದರೆ ಅವನಿಗೆ ತೊನ್ನು ಶುರುವಾಗಿದೆಯಂತೆ. ದಿಸ್ ಕೈಂಡ್ ಆಫ್ ಎ ಟಾಕ್ ನೀವು ಕೇಳಿದಾಗೆ ನಿಮಗೆ. ಬಟ್ ನಾನು ಐ ಆಮ್ ವೆರಿ ಲಕ್ಕಿ ಫೆಲೋ. ಲಕ್ಕಿ ಅಂದರೆ
ಐ ಫೇಸ್ಡ್ ಎವ್ರಿ ಸಿಚುಯೇಷನ್. ಇಟ್ ನೆವರ್ ಕೇಮ್ ಇನ್ ದ ವೇ ಆಫ್ ಮೈ ಪ್ರಾಕ್ಟೀಸ್. 35,000 ಆಪ್ರೇಷನ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. ಒಂದೇ ರಾತ್ರಿ ಒಂದು ಭಾನುವಾರ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ 10 ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಂಥ ಸರ್ಜನ್ ನಾನು. ದಟ್ಸ್ ಮೈ ವರ್ಲ್ಡ್ ರೆಕಾರ್ಡ್. ಅದಕ್ಕೆ ಮಹೇಶ್ ನೋಡಿದಾಗೆ ಬೀಯಿಂಗ್ ಹಿಮ್ಸೆಲ್ಫ್ ಈಸ್ ಎ ಪೇಷಂಟ್ ಅನ್ನಲ್ಲ ನಾನು. ಸೊ ವಿತ್ ದಿಸ್ ಪ್ರಾಬ್ಲಮ್ ಇಂಥ ವಂಡರ್ಫುಲ್ ಮೂವಿ ಮಾಡಿದ್ದೀರಲ್ಲ, ನನಗೆ ಮೈ ರಿಯಲ್ ಅಪ್ರಿಸಿಯೇಷನ್ ಆಸ್ ಎ ಡಾಕ್ಟ್ರ್. ಅದಕ್ಕೆ ಕೇಳಿದೆ. ಅಲ್ಲಿಗೂ ನಾನು ನಮ್ಮ ಮನೆಗೆ ಹೇಳಿ ಬಂದಿಲ್ಲ. ನಾನು ಈ ಕೆಲವು ಸಮಯ ಹೆಂಗಾಗುತ್ತೆ ಅಂದರೆ, ಇವೆಲ್ಲ ನೀವು ಯಾಕ್ರಿ ಹೋಗ್ತೀರಿ ಅಂತಾರೆ. ಬಟ್ ಐ ಡಿಂಟ್ ಬಾದರ್. ನೆನ್ನೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ. ನನ್ನಮ್ಮ ಏನು ಓದಿರಲ್ಲ, ನನ್ನಮ್ಮ ಸಾಯೋದಕ್ಕೆ ಮೊದಲು ನನಗೊಂದು ಮಾತು ಹೇಳಿದ್ದು. ನನ್ನಮ್ಮ ಹಳ್ಳಿಯವರು ಏನು ಗೊತ್ತಿರಲ್ಲ. ಆಗಿಂದಾಗೆ ಕೆಲವ್ರನ್ನ ಲಕ್ಕಿ ಸೈನ್ ಅಂತೇವೆ ಇನ್ ಯುವರ್ ಹ್ಯೂಮನ್ ಬಾಡಿ. ನನ್ನಮ್ಮ ಚಿಕ್ಕ ಹುಡುಗನಾಗಿಂದ ಹೇಳೋಳು, ಮಗನೇ ನಿನಗೆ ವಂಡರ್ ಕಣ್ಣಿದೆ, ಲುಕ್ಸ್ ಲಂಡನ್ ಟಾಕ್ಸ್ ಇನ್ ಟೋಕಿಯೋ. ನೋಡಿದ್ರೆ ಇವ್ರು ನೋಡಿದರೆ ಅಲ್ಲಿ ನೋಡ್ದಂಗಿರುತ್ತೆ. ನನ್ನ ಸ್ಟೂಡೆಂಟಿಗೆ ಕ್ವಶನ್ ಕೇಳಿದ್ರೆ ಪಕ್ಕದೊಳ್ಳೆ ಹೇಳ್ತಾಳೆ ಆನ್ಸರು. ಅದು ಯಾವಾಗಲೂ ನಮ್ಮಮ್ಮ ಹೇಳೋಳು, ಮಗನೇ ನೀನು ಲಕ್ಕಿಗೆ ಬಂದಿದೆ ಅಂತ. ಬಿಲೀವ್ ಮೀ, ನನಗೆ ಯಾವತ್ತು ಗೊತ್ತಾಗೋಯ್ತದ, ಐ ಗಾಟ್ ಮ್ಯಾರಿಡ್ ಇನ್ 1985 ವಿತ್ ಲೂಕೋಡರ್ಮ. ಐ ಗಾಟ್ ಎ ಲವ್ಲಿ ವೈಫ್. ಇವಾಗೂ ಕೂಡ ನಾನು ಯಾವಾಗಲೂ ಅಪ್ಪನಿಗೊಂದು ಚಪ್ಪಾಳೆ ಹೊಡುತ್ತೆ, ಐ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್. ಸಾಧ್ಯವಾದ್ರೆ ಒಂದು ಚಪ್ಪಾಳೆ ಹೊಡೀರಿ. ಹಾಂ ಸರ್, ನನ್ನ ವೈಫು ಮದುವೆ ಆಗಿದ್ದೀನಿ 1985. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೀನಿ. ನನ್ನ ಹೆಂಡತಿ ಏನೋ ಶಾಪಿಂಗ್ ಮಾಡ್ತಾಯಿದ್ಲು, ನಾನು ನೋಡ್ತಾ ಇದ್ದೆ. ನನ್ನ ವೈಫಿಗೆ ಖುಷಿಯೋ ಖುಷಿ, ನಮ್ಮ ಯಜಮಾನರು ನನ್ನೇ ನೋಡ್ತಾವ್ರೆ ಅಂತ ನಾನು ಪಕ್ಕದ ಹುಡುಗಿ ನೋಡ್ತಾಯಿದ್ದೆ. ಆವಾಗ ಗೊತ್ತಾಯಿತು ನಮ್ಮ ಅಮ್ಮ ಹೇಳಿದ್ದು ಕರೆಕ್ಟು. ವಂಡರ್ ಕಣ್ಣಿದ್ರೆ ಅಡ್ವಾಂಟೇಜು, ಶಿ ವಿಲ್ ನಾಟ್ ಮಿಸ್ಟೇಕ್ ಮೀ ಅಂತ. ಲಾಸ್ಟ್ಗೆ ಇನ್ನೊಂದು ನನ್ನ ಅಮ್ಮ ಸಾಯೋದಕ್ಕೆ ಮೊದಲು ಹೇಳಿದ್ರು, ಮಗನೇ ಯು ಆರ್ ಲಕ್ಕಿ. ಇವತ್ತು ನಾನು ಟ್ರೈನ್ಗೆ ಹತ್ತಿದ್ರೆ ಬೈ ಚಾನ್ಸ್, ಯು ಪ್ಲೀಸ್ ಕಮ್ಮಿ ಟೇಕ್ ಯುವರ್ ಸೀಟ್ ಅಂತಾರೆ. ನಾನೇನು ಯುರೋಪಿಯನ್, ನಾನು ಕೂತ್ಕೊಂಡೆ, ಅಣ್ಣ ನೋವು ಕುಚ್ಚೋ ಅಂದರೆ, ಅರೆ ಇವ್ನು ನಮ್ಮನೇ ಇದಾನಲ್ಲ ಅಂತಾರೆ. ಸರ್ ಲಕ್ಕಿಲಿ ಯಾವ ಕಡೆ ಯೂನಿಫಾರ್ಮ್ ಕಲರ್, ನಾವು 2 ಕಲರ್ ಇದೆ, ಡಿಫಿಕಲ್ಟ್ ಆಗುತ್ತೆ. ಬಟ್ ಯೂನಿಫಾರ್ಮ್ ಕಲರ್ ಇದ್ದರೆ ನಾವು ಐ ಕಮ್ ಟು ದಟ್ ಸ್ಟೇಜ್. ಐ ಆಮ್ 70 years old. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ಆಮ್ ವೆರಿ ಪ್ರೌಡ್ ವಿತ್ ದಿಸ್ ಪ್ರಾಬ್ಲಮ್. ಇಫ್ ದೇರ್ ಇಸ್ ಎನಿ ಪರ್ಸನ್ ಹೂ ಈಸ್ ಹ್ಯಾಪಿ ಅಂದರೆ ಇಟ್ಸ್ ಮೀ. ಅದಕ್ಕೆ ನಾನು ಮೈ ಆಲ್ವೇಸ್ ಮೈ ಎನ್ಕರೇಜ್ಮೆಂಟ್ ಟು ಎ ಮ್ಯಾನ್. ಈ ಮೂವಿ ಇಟ್ ವಿಲ್ ಬಿ 100% ಸಕ್ಸಸ್ಫುಲ್. ಎವ್ರಿ ಒನ್ ಆಫ್ ದೆಮ್ ದೇ ಸಿ ದಿಸ್ ಮೂವಿ. ತಂದೆ ತಾಯಿಗಳ ಕಷ್ಟ ಹೆಣ್ಮಗಳಿಗೆ ಹಂಗಿದ್ದಾಗೆ ಹೆಂಗೆ ಆಗುತ್ತೆ ಅನ್ನೋದನ್ನು ಅಟ್ಲೀಸ್ಟ್ ಅದು ಏನೂ ಅಲ್ಲ ಬಿಡು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿದಿರಲ್ಲ, ಅದನ್ನು ತುಂಬ ಚೆನ್ನಾಗಿದೆ. ತುಂಬ ಟೈಮ್ ತೊಗೋತಾ ಇದ್ದೀನಿ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡಲಿಕ್ಕೆ ಮಾಧ್ಯಮ ಇದೆ. ದಯವಿಟ್ಟು ಇವತ್ತು ಎಲ್ಲವನ್ನೂ ಪ್ರಪಂಚಕ್ಕೆ ತೋರಿಸುವ ಕೆಪಾಸಿಟಿ ಇರೋದು ನಿಮಗೆ ಮಾತ್ರ, ಮಾಧ್ಯಮದವರಿಗೆ. ವಿ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ಇವ್ರ ಜೊತೆ ನೀವಿರಿ, ನಾನಿರ್ತೀನಿ. ಶ್ರೀಮುರಳಿ ಹೇಳಿ ಹೋಗಿದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ವಿತ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್. ಮಹೇಶ್ ಗೌಡ ಅವರು ಮೊದಲು ನನಗೆ ಕತೆ ಹೇಳಿದಾಗ ತುಂಬ ಖುಷಿಯಾಗಿತ್ತು. ಸ್ವಲ್ಪ ಕ್ಷಮಿಸಿ, ನನ್ನ ಧ್ವನಿ ಇವತ್ತು ಸ್ವಲ್ಪ ಕೂತಿದೆ. ಅದಕ್ಕೆ ಕಾರಣ ಮೊನ್ನೆ ಭಾನುವಾರ ನನ್ನ ಮಗಳು ಮದುವೆ ಆಯಿತು. ಅಲ್ಲಿ ಸ್ವಲ್ಪ ಜಾಸ್ತಿ ಧ್ವನಿಯಿಂದ ಮಾತಾಡಬೇಕಾಗಿತ್ತು, ಹಾಗಾಗಿ ಧ್ವನಿ ಸ್ವಲ್ಪ ಕೂತಿದೆ. ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಷ್ಟ ಆದ ವಿಷಯ ಏನಂದರೆ, ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು, ಅದರ ಜೊತೆ ಒಂದು ಮೆಚುರಿಟಿ ಬೇಕು. ಅದು ಎರಡೂ ಮಹೇಶ್ ಗೌಡರಲ್ಲಿದೆ. ಈ ಸಮಸ್ಯೆ ಬಂದ ಕೂಡಲೇ ನಮ್ಮ ಸಮಾಜ ಏನು ಮಾಡುತ್ತೆ ಅಂದರೆ, ಆ ಧೈರ್ಯವನ್ನು ಮೊದಲು ಉಡುಗಿಸಿಬಿಡುತ್ತೆ. ಅಯ್ಯೋ ಅವನನ್ನು ಮುಟ್ಟಿದ್ರೆ ಸ್ನಾನ ಮಾಡ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಉಡುಗಿಸ್ಬಿಡುತ್ತೆ. ಅದು ಎಲ್ಲವನ್ನು ಮೀರಿ ಒಂದು ಒಳ್ಳೆಯ ಸಿನಿಮಾ ಕಥೆಯನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ನನಗೆ ಭಾಳ ಸಂತೋಷ ಆಯಿತು. ಇನ್ನೊಂದು, ನನ್ನ ಪಾತ್ರದ ಪರಿಚಯವನ್ನು ಅವರು ಪೂರ್ತಿ ಮಾಡಿಕೊಟ್ಟಾಗ ಭಾಳ ಸಂತೋಷ ಆಯಿತು. ಯಾಕಂದರೆ ಈ ಸಿನಿಮಾದಲ್ಲಿ ಕೊನೆಯಲ್ಲಿ, ಅದನ್ನು ನಾನು ಏನು ಅಂತ ಹೇಳಬಾರ್ದು ಆಬ್ವಿಯಸ್ಲಿ, ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಬಗ್ಗೆ ಒಂದು ಚಿಕ್ಕ ವಿಷಯ ಅಲ್ಲ, ಅದು ಆ್ಯಕ್ಚುಲಿ ದೊಡ್ಡ ವಿಷಯವನ್ನು, ಸೀಕ್ರೆಟನ್ನು ಹೇಳುವಂಥ ಪಾತ್ರ. ಅದು ಕೊನೆ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಗೊತ್ತಾಗುವಂಥದ್ದು. ಆ ರೀತಿಯ ಪಾತ್ರ ಕೊಟ್ಟರು, ಅದಕ್ಕೆ ಸಂತೋಷ ಆಯಿತು. ಮೂರನೇದು, ನೀವು ಆವಾಗಲೇ ಕೇಳಿದ್ರಲ್ಲ, ಎಲ್ಲರೂ ಸೌಂಡ್ ಮಾಡ್ತಾ ಇದ್ದಾಗ ಎಲ್ಲರಿಗೂ ದುಡ್ಡು ರೀಚ್ ಆಗಿದೆಯಾ ಅಂತ. ಹೇಳದೆ ಕೇಳದೆ ಇಂಥ ದಿವಸದ ಒಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ 1 ವಾರ ಮುಂಚೆ ಪೇಮೆಂಟ್ ಮಾಡಿದವರು ಮಹೇಶ್ ಗೌಡರು, ಪ್ರೊಡ್ಯೂಸರ್ ಆಗಿ. ಇದು ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು
ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಸಿನಿಮಾಕ್ಕೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ಮೀಡಿಯಾದವರು ಅದಕ್ಕೆ ಕೈ ಜೋಡಿಸಲೇಬೇಕು. ಕನ್ನಡ ನಾಡಿನ ಸಮಸ್ತ ಜನತೆ ಕೈ ಜೋಡಿಸಬೇಕು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಹೇಳಿದಾಗೆ ಅಮ್ಮ, ಆದರೆ ಇದರಲ್ಲಿ ಒಂದು ಸ್ವಲ್ಪ ಬಜಾರಿ ಅಮ್ಮ, ಘಾಟಿ ಅಮ್ಮ. ಇದ್ರ ಹಿಂದೆ ಒಂದೇ ಒಂದು, ಯಾವುದೇ ತಾಯಿ ಆಗಲಿ ತನ್ನ ಮಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮಂದ್ರಿಗೂ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಸ್ವಲ್ಪ ಕಟುವಾಗಿ ಮಗಳಿಗೆ ಮನಸ್ಸನ್ನು ನೋವು ಮಾಡೋ ಅಂಥ ಒಂದು ಪಾತ್ರ, ಗಂಡನ ಬಾಯಿ ಮುಚ್ಚೋ ಅಂಥ ಪಾತ್ರ, ಅದು ತುಂಬ ಚೆನ್ನಾಗಿತ್ತು. ನಿಜ ಜೀವನದಲ್ಲಿ ಕಷ್ಟ, ಅದಕ್ಕೇ. ಒಟ್ಟಾರೆ ಕಂಗ್ರ್ಯಾಚುಲೇಷನ್ ಮಹೇಶ್ ಸರ್. ಇನ್ನೊಂದು ತುಂಬ ನಮಗೆ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತಿರೋದು ಶ್ರೀಮುರಳಿ ಸರ್. ಅವ್ರಿಗೆ ನಿಜವಾಗ್ಲೂ ತುಂಬಾ ನಮ್ಮ ಇಡೀ ತಂಡ ಆಭಾರಿಯಾಗಿದ್ದೀವಿ. ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ಥರದೊಂದು ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬ ಬೇಕೇ ಬೇಕು. ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ, ಹೋಗಿ ಚಿತ್ರಮಂದಿರಗಳಲ್ಲಿ ನಾವೇ ನೋಡ್ತೀವಿ. ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಇರ್ತಾರೆ. ಥಿಯೇಟ್ರಿಗೆ OTTನಲ್ಲೇ ನೋಡೋಣ, ಇನ್ನೇನು ಬರುತ್ತೆ, ರಿವ್ಯೂಸ್ ನೋಡೋಣ, ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ OTTಲಿ ಬರುತ್ತೆ. ಸೊ OTTನಲ್ಲಿ ಪಾಪ್ಯುಲರ್ ಆಗೋದು ಬೇಡ, ಥಿಯೇಟ್ರಿಗೆ ಹೋಗಿ ನೋಡೋ ಅಂಥ ಒಂದು ಒಳ್ಳೆ ಸಬ್ಜೆಕ್ಟು. ಎಲ್ಲರೂ ಹೇಳಿರೋ ಹಾಗೆ ಇದೇ ಫಸ್ಟ್ ಟೈಮ್ ಒಂದು ವಿಟಿಲಿಗೋ ಬಗ್ಗೆ ಸಿನಿಮಾ ಬರ್ತಾ ಇರೋದು. ಮಹೇಶ್ ಸರ್ ಕತೆ ಹೇಳಿದಾಗಲೇ ಅವ್ರ ಆಫೀಸಲ್ಲೇ ನಾನು ಈ ಕತೆ ಕೇಳಿದೆ. ತುಂಬ ಕಡೆ ನಕ್ಕಿದ್ದೀನಿ, ತುಂಬ ಕಡೆ ಎಮೋಷ್ನಲ್ ಆಗಿ ಕಣ್ ತುಂಬಿಕೊಂಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ನನಗೆ ಒಂಥರ ಅಸೂಯೆ ಹುಟ್ಟಿಸೋ ಅಂಥ ಒಂದು ಪಾತ್ರ. ಕೆಲವು ಸೀನ್ಸಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್. ಅಂದರೆ ನನಗೆ ತುಂಬ ಬೇಜಾರಾಯಿತು ದ ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ. ಅಂದರೆ ಇವರು ಅಷ್ಟು ಚೆನ್ನಾಗಿ ಅದನ್ನು ಬರೆದಿದ್ರು. ಇವರೇ ನಾಯಕ ಆಗಿ ನಾನು ಆ ಥರ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬ ಒಂಥರ ಹರ್ಟ್ ಆಯಿತು. ಆ್ಯಂಡ್ ಡಬ್ಬಿಂಗಲ್ಲೂ ನಾನು ಸಾರಿ ಕೇಳಿದೆ, ಚಿತ್ರೀಕರಣದ ಟೈಮಲ್ಲೂ ನಾನು ಸಾರಿ ಕೇಳಿದೆ, ಸರ್ ನಾನು ಈ ಥರ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ. ಬಟ್ ಅದೇ ಪಾತ್ರ ಆಗಿರೋದ್ರಿಂದ ನಾನು ಮಾಡಬೇಕಾಗಿ ಬಂತು. ಆ್ಯಂಡ್ ತುಂಬ ಖುಷಿಯಾಗತ್ತೆ. ಎಷ್ಟೋ ವಿಷಯ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವರು ಚಿತ್ರೀಕರಣ ಮಾಡೋ ಟೈಮಲ್ಲಿ ಅವ್ರಿಗಾಗೋ ಅಂಥ ಒಂದು ಅನುಭವ, ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಆ ಒಂದು ಅನುಭವ ನಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅವರಲ್ಲೂ ಒಂದು ಮನಸ್ಸಿದೆ, ಆಸೆಗಳಿದೆ. ಅದನ್ನು ನಾವು ಹೇಗೆ ಅದನ್ನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಈ ಸಿನಿಮಾ ಅಲ್ಲಿ ಚಿತ್ರೀಕರಣ ಟೈಮಲ್ಲೇ ಎಷ್ಟೋ ವಿಷಯಗಳು ನನಗೆ ಅರಿವಾಗ್ತಾ ಹೋಯಿತು. ಸೊ ಇದೊಂದು ಒಂದು ಸೋಷಿಯಲ್ ಕಾಸ್ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ. ಇಂಥ ಒಂದು ಸಿನಿಮಾನ ತುಂಬ ಧೈರ್ಯವಾಗಿ ಪ್ರೀತಿಯಿಂದ ಮಹೇಶ್ ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಮ್ಮ ಮುದ್ದಾದ ಮಗಳು ಇಲ್ಲಿ ಕಾಜಲ್ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಹಾಡುಗಳಂತೂ ತುಂಬ ಇಂಪಾಗಿದೆ, ವೆರಿ ನೈಸ್. ಓವರ್ ಆಲ್ ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಹೋಪ್ಸ್ ಚೆನ್ನಾಗಿ ಆಗುತ್ತೆ ಅಂತ. ಸೊ ನಮ್ಮ ರೋರಿಂಗ್ ಸ್ಟಾರ್ ಜೊತೆಲಿರೋದ್ರಿಂದ ಖಂಡಿತವಾಗ್ಲೂ ಇದು ಚೆನ್ನಾಗಾಗುತ್ತೆ. ನಿಮ್ಗೀಗಾಗಲೇ ಗೊತ್ತಿರೋದ್ರಿಂದ ಎಲ್ಲ ಜಾನರ್ ಸಿನಿಮಾಗಳು ಬಂದಿದೆ. ಒಂದು ಟ್ರಾನ್ಸ್ಜೆಂಡರ್ ಬಗ್ಗೆ ಆಗಿರ್ಬೋದು, ಒಂದು ಎಲ್ಲ ಥರದ್ದು ಬಂದಿದೆ, ಸರೋಗಸಿ ಬಗ್ಗೆ ಆಗಿರ್ಬೋದು, ಒಂದು ಆ ಥರದ್ದು ಎಲ್ಲ ಜಾನರಲ್ಲೂ ಮೂವಿ ಬಂದಿದೆ. ಬಟ್ ಇದೇ ಫಸ್ಟು. ಸೊ ಇದು ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ಕ್ಷೇತ್ರಕ್ಕೂ ಇದು ತಲುಪಬೇಕು. ಸೊ ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಗೆದ್ದರೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಹೇಶ್ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವತ್ತು ನಾನು ನಿಂತ್ಕೊಂಡಿದ್ದ ಕಾರಣ ಬಂದು ನನ್ನ ಪೇರೆಂಟ್ಸ್, ನನ್ನ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ಅಕ್ಕ ಹೂಸ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ವೈಫ್. ಮಹೇಶ್ ಜೊತೆ ನಾನು ಆಲ್ಮೋಸ್ಟ್ 9 ಇಯರ್ಸಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ವಿ ಹ್ಯಾವ್ ಬಿನ್ ಸ್ಟ್ರಗ್ಲಿಂಗ್ ಅ ಲಾಟ್. ಆ್ಯಂಡ್ ಇವತ್ತು ಈ ಸಬ್ಜೆಕ್ಟ್ ನಾವು ಇಲ್ಲಿ ಫಿನಿಷ್ ಮಾಡಿ ನಿಂತ್ಕೊಂಡಿರೋದು ಕಾರಣ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂನಿಟ್ ಪ್ರಸನ್ನ ಇಸ್ ನಾಟ್ ಹಿಯರ್. ಎಷ್ಟು ಕಷ್ಟ ಆಯಿತು ನಾವು ಶೂಟ್ ಟೈಮಲ್ಲಿ ಅಂತಂದರೆ ಇಟ್ ವಾಸ್ ವೆರಿ ಹಾರಿಬಲ್. ಬಟ್ ವಿ ಫಿನಿಶ್ಡ್ ಇಟ್ ಆ್ಯಂಡ್ ವಿ ಆರ್ ಪ್ರೌಡ್. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಹಾಯ್, ಮೈ ನೇಮ್ ಇಸ್ ರಿಯೋ. ಇದನ್ನು ನಮ್ಮ ಮೊದಲನೇ ಕನ್ನಡ ಸಿನಿಮಾ. ಮಧ್ಯೆ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ ಪ್ಲೀಸ್. This is my first Kannada film as a music director. So Mahesh, I want to thank Mahesh sir for giving this opportunity, and he's been supported me from my college days. He
made me enter into the Kannada industry as a music director. So I'm very proud. So coming to my experience about the film, this is a very good subject which I loved to work, and acting wise, Kajal avaru, Mahesh sir avaru, very top notch acting. And coming to the singers, they are the my, you know, right, Abhishek, Chetan, Tanusha is not here, Sunidhi is not here, Siddharth Belamanu. Yeah, these are the singers who have contributed to the songs. And you should all support the movie coming to theaters. And I want to thank my wife and my child. I got recently married, and my parents, and all praise to God. Thank you. ನಿರ್ದೇಶಕನಾಗಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಹೇಳಲೇಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ, ಪೇಷನ್ಸ್ಲಿ ಕಾಯ್ತಾ ಇರೋದಕ್ಕೆ. ಯಾಕಂದರೆ ಅವ್ರಿಗೆ ನಾವು ಗೌರವ ಕೊಡಲಿಲ್ಲ ಅಂದರೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲ. ಕಿರಣ್ ಈಸ್ ಲೈಕ್ ಎ ಬ್ರದರ್. ಅವ್ನು ಹೇಳ್ದಂಗೆ ಸುಮಾರು ಒಂದು 9-10 ವರ್ಷದಿಂದ ಇದ್ದು ನಾವು ಒಂದು 10-11 ಶಾರ್ಟ್ ಕಾಂಟೆಂಟ್ ಮಾಡಿ ಈ ಸಿನಿಮಾ ಇವನಿಗೆ ಕೊಡಬೇಕು ಅನ್ನೋದಕ್ಕಿಂತ ಅವ್ನು ನನ್ನಿಂದ ಕಿತ್ಕೊಂಡಂಥ ಸಿನಿಮಾ. ನೀವು ಅದಕ್ಕೆ ಬೇರೆಯವರು ಕೊಡ್ತೀರಾ, ನಾನು ನೋಡೇ ಬಿಡ್ತೀನಿ ಅಂತ. ಸೊ ಆ ಸಲಹೆಯಿಂದ ಮಾಡಿದವನು. ಸೊ ಮೈ ಬ್ಯಾಕ್ ಬೋನ್. ಆ್ಯಂಡ್ 22 ವರ್ಷದ ಹುಡುಗ, ಒಂದು ಕಾಲೇಜಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದವನು. ಅವ್ನ ಟ್ಯಾಲೆಂಟ್ ನನಗೇನೋ ಇಷ್ಟ ಆಯಿತು. ನಮ್ಮ ಹೊನ್ನುಡಿ ಪ್ರೊಡಕ್ಷನ್ಸಿಂದ, ಮಹಿರಾಯಿಂದನೂ ನೋಡ್ಕೊಂಡು ಬಂದರೆ ಪ್ರತಿಯೊಂದು ಸಿನಿಮಾನಲ್ಲಿ ಅಟ್ಲೀಸ್ಟ್ 3 ಯಾವುದಾದ್ರು ಹೊಸ ಟೆಕ್ನಿಷಿಯನ್ಸ್ನ ನಾವು ಡೆಬ್ಯೂ ಮಾಡಿಸ್ತೀವಿ. ಸೊ ಇದು ಇವನಿಗೆ ಫಸ್ಟ್ ಸಿನಿಮಾನೇ. ನಿಂದು ಫಸ್ಟ್ ಸಿನಿಮಾನಲ್ಲ, ಸೆಕೆಂಡ್ ಸಿನಿಮಾ. ಸೊ ಇದು ಒಂದು ಫಸ್ಟ್ ಡೆಬ್ಯೂ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ವಂಡರ್ಫುಲ್ ಟೆಕ್ನಿಷಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಮಹೇಶ್, ಮಹಿರಾಗೆ ನಾವು ಕೆಲಸ ಮಾಡಬೇಕಿತ್ತು, ಬಟ್ ನನಗೆ ಅವಾಗ ಟೈಮ್ ಎಲ್ಲ ಸೆಟ್ ಆಗದೆ ಮಾಡೋಕ್ಕಾಗಿಲ್ಲ. ಸೊ ಐ ಬೀನ್ ನೋಯಿಂಗ್ ದಿಸ್ ಫೆಲೋ ಫ್ರಮ್ ದಟ್ ಟೈಮ್. ಆ್ಯಂಡ್ ಸೊ ಅದ್ರ ಜೊತೆಯಲ್ಲಿ ಇದಕ್ಕೆ ಮಾಡೋಕ್ಕೆ ಅವರು, ಅಂದರೆ ನನ್ನ ಆ್ಯಕ್ಚುಲಿ ಬಿಟ್ಟಿಲ್ಲ, ನಾನು ಇದಕ್ಕೂ ಮಾಡ್ತಿರ್ಲಿಲ್ಲ, ಟೈಮ್ ಇರಲಿಲ್ಲ. ಬಟ್ ಅವ್ರು ಬಿಡದೆ ಫುಲ್ ಪರ್ಸುವೇಟ್ ಮಾಡಿ ಹೇಳ್ಕೊಂಬಂದಿದ್ದಾರೆ. ಆಮೇಲೆ ಅದ್ರ ಜೊತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ, ಸೊ ಅವರೆಲ್ಲ ಖುಷಿ ಪಡ್ತಾರೆ ಅಂತ ಐ ಜಾಯಿನ್ ದ ಟೀಮ್. Thanks Mahesh, thanks for the opportunity. Thank you so much. Ma'am, you're looking beautiful, ma'am, as usual. Leech ide ma'am kelage. So we enjoyed the shoot thoroughly. ಒಂದು 30-35 ದಿನ. ಸೊ ಆ್ಯಂಡ್ ನನ್ನ ಟೀಮ್ ಇಲ್ಲೇ ಇದ್ದಾರೆ, ಇಬ್ಬರು ಮಿಸ್ಸಿಂಗ್ ಇದ್ದಾರೆ. ಲೋಕಿ ಅಸಿಸ್ಟ್ ಮಾಡ್ದ, ಅವನು ಈಸ್ ಅ ಬ್ರಿಲಿಯಂಟ್ ಗೈ. ಆಮೇಲೆ ಸಂಕಲ್ಪ ಇದ್ದಾನೆ, ಅವನು ಅಸಿಸ್ಟ್ ಮಾಡ್ದ. ಆ್ಯಂಡ್ ವಿ ಬೀನ್ ಪಾರ್ಟ್ನರ್ಸ್, ಅಂದರೆ ಇವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ವಿ ಬೀನ್ ಪಾರ್ಟ್ನರ್ಸ್. Thank you Mahesh. Thanks everyone. Thanks media. Thank you so much. Thank you ma'am. Thanks again. ಥ್ಯಾಂಕ್ ಯು ರತನ್ ಅವರೇ. ನೀವು ಥ್ಯಾಂಕ್ಸ್ ಬಿಟ್ಟು ಬೇರೆ ಏನಾದರೂ ಮಾತಾಡಬೇಕು. ಕೀರ್ತಿ ಅವರು. ತುಂಬ ಕಷ್ಟ ಇದೆ ಮಾತಾಡೋದು. ಸರ್, ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಮಹೇಶ್ ಸೇಮ್ ರತನ್ ಹೇಳ್ದಂಗೆ ಮಹಿರಾದಿಂದಾನೇ ಪರಿಚಯ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದಕ್ಕೆ ವರ್ಕ್ ಮಾಡೋಕ್ಕಾಗಲಿಲ್ಲ. ಪ್ರತಾಪ್ ಎಮ್ ಆರ್ ಅಂತ ಹೇಳಿ ಸಿನಿಮಾಗೆ ಸಂಭಾಷಣೆ ಬರೆದಿದ್ದೀನಿ. ಮಹೇಶ್ ಸರ್ ಅವರ ಹಿಂದಿನ ಸಿನಿಮಾ ಮಹಿರಾ ನನಗೆ ತುಂಬ ಇಷ್ಟ ಆಗಿತ್ತು. ಅದಾದ ನಂತರ ಮಹೇಶ್ ಸರ್ ನನ್ನ ಈ ಸಿನಿಮಾಗೆ ಸಂಭಾಷಣೆ ಬರಿ ಅಂತ ಹೇಳಿದಾಗ ನಾನು ಯಾವುದೇ ಇನ್ನೊಂದು ಮಾತಾಡದೆ ಒಪ್ಕೊಂಡೆ. ಸರ್, ನಾನು ಬರೀತೀನಿ, ನಿಮ್ಮ ಜೊತೆ ಕೆಲಸ ಮಾಡೋದೇ ನನಗೆ ಖುಷಿ ಕೊಡ್ತೇನೆ, ನಿಮ್ಮಿಂದ ನಾನು ತುಂಬ ಕಲಿಬೋದು ಅಂತ. ಅದೇ ರೀತಿ ಮಹೇಶ್ ಸರ್ ಈ ಸಿನಿಮಾಗೆ ನಾನು ಸಂಭಾಷಣೆ ಬರೆದಿದ್ದೀನಿ ಅನ್ನೋದಕ್ಕಿಂತ ಮಹೇಶ್ ಸರ್ ಕೇಳಿ ಬರ್ಸ್ಕೊಂಡಿದ್ದಾರೆ ಈ ಸಿನಿಮಾಗೆ ಏನೇನು ಬೇಕು ಅಂತ. ಅವರಿಗೆ ಮತ್ತು ಇಡೀ ಟೀಮ್ಗೆ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಹಾಗೆ ಹೋಯ್ತು 30 ಅಂತ ಒಂದು ಸಾಂಗ್ ನೋಡಿದ್ರಲ್ಲ, ಅದು ನಾನೇ ಬರ್ತಿರೋದು. ಸೊ ಈ ಸಾಂಗಿಗೆ ಫುಲ್ ಪೇಮೆಂಟ್ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲಾಗಿ ನಾನು ಹಾಫ್ ಪೇಮೆಂಟೇ ತೊಗೋಬೇಕು. ಯಾಕೆ ಅಂತ ಹೇಳ್ತೀನಿ. ಯಾಕೆಂದರೆ ಅವರು ಅಷ್ಟು ಡೀಟೇಲ್ಸ್ ಕೊಡ್ತಾರೆ. ಅಂದರೆ ಒಂದು ಸಾಂಗ್ ಬರೆಯೋಕ್ಕೆ ಒಂದು ಡೈರೆಕ್ಟರ್ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಾಗ ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಅರ್ಧ ಪೇಮೆಂಟ್ ವಾಪಸ್ ಕೊಡ್ತೀನಿ ಸರ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಅಂದರೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಸೊ ನಿಮ್ಮಿಂದ ಅದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 30 ಬರೆಯೋ ಸ್ಫೂರ್ತಿ ಅಂತೆ. ಸೊ ಸಾಕಷ್ಟು ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಂತೂ, ತುಂಬ ಜನ ಇದ್ದಾರೆ. ಯಾಕಂದರೆ 30 ಆದರೂ ಮದುವೆ ಆಗಲ್ಲ ಸುಮಾರು ಜನಕ್ಕೆ. ಅದು ಭಾಳ ರೀಸನ್ಸ್ ಇರ್ಬೋದು. ಏನಂದರೆ ಒಂದು ಅವ್ರ ಬ್ಯಾಕ್ಗ್ರೌಂಡ್ ಇರ್ಬೋದು, ಇಲ್ಲ ಕೆಲಸ ಇರ್ಬೋದು, ಇಲ್ಲ ಸುಮಾರು ರೀಸನ್ಸಿಂದ ಆಗಲ್ಲ. ಅಂದರೆ ಬೇಗ ಮದುವೆ ಆಗಲ್ಲ. ಕೆಲವೊಂದು ಅವ್ರ ಇಷ್ಟದಿಂದನೇ ಆಗಲ್ಲ, ಅಂದರೆ ಇನ್ನೂ ಇದೆ ಟೈಮ್ ಇದೆ ಅಂತ. ಬಟ್ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಇವ್ರಿಗೆ ಮದುವೆ ಆಗ್ತಾ ಇರಲ್ಲ ಸಿನಿಮಾದಲ್ಲಿ. ಸೊ ಆಗಿದೆ ಒಂದ್ಸಲಿ ಆಗಿದೆ. ನಿಮಗೆ ಯಾವ ಏಜಲ್ಲಿ ಮದುವೆ ಆಯಿತು? ನಾನು 23 ಆಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಭಟ್ ಅಂತ. ನಾನು ಈ ಚಿತ್ರದಲ್ಲಿ 3 ಸಾಂಗ್ಸ್ನ ಬರ್ತಿದ್ದೀನಿ.
ಫಸ್ಟ್ ಆಫ್ ಆಲ್ ನಾನು ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮಹಿರಾದಲ್ಲಿ 2 ಸಾಂಗ್ಸ್ ಬರೆದಿದ್ದೆ. ಸೊ ಅದಾದಮೇಲೆ ಇದರಲ್ಲೂ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. 3 ಬೇರೆ ಬೇರೆ ಥರದ ಸಾಂಗು, ಒಂದು ಪ್ಯಾಥೋ ಸಾಂಗು, ಒಂದು ರೊಮ್ಯಾಂಟಿಕ್ ಸಾಂಗು, ಅಂದರೆ ನೀವು ಕೇಳಿದ್ದೀರಾ ಈಗ ಆಲ್ರೆಡಿ. ಇನ್ನೊಂದು ಸಿನಿಮಾದಲ್ಲೇ ನೋಡ್ಬೇಕು ಆ್ಯಕ್ಚುಲಿ, ಅದು ಸಿಚುವೇಶನಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಚೇತನ್ ಅಣ್ಣ. ಆ್ಯಕ್ಚುಲಿ ಈ ಒಂದು ಹಾಡಿಗೆ ಅವರೇ ರೆಫರ್ ಮಾಡಿದ್ದು, ಎದೆ ಒಳಗಡೆ ಸಾಂಗ್ಗೆ ಮೇಲ್ ವೋಕಲ್ಸ್ ನಾನೇ ಹಾಡಿರೋದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಅಣ್ಣ ಆ್ಯಂಡ್ ಆಲ್ಸೋ ಮಹೇಶ್ ಸರ್ ಆ್ಯಂಡ್ ರಿಯೋ ಬ್ರೋ, ದ ಮ್ಯೂಸಿಕ್ ಡೈರೆಕ್ಟರ್. ನಾನು ಏನು ಹಾಡಿದ್ರೂ ಏನಾರು ಇಂಪ್ರೊವೈಸ್ ಮಾಡಿದ್ರೆ ದೇ ವರ್ ಸೋ ಓಪನ್ ದಟ್ ನೀವು ಏನು ಬೇಕಾದ್ರೂ ಮಾಡಿ, ಒಟ್ನಲ್ಲಿ ಹಾಡು ಚೆನ್ನಾಗಿ ಕೇಳಬೇಕಷ್ಟೇ ಅಂತ ಅದೊಂದು ಫ್ರೀಡಮ್ ಕೊಟ್ಟರು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಎದೆಯೊಳಗಡೆ ಅರಳುತ್ತಲಿದೆ ಬಳಿ ಕರೆಯುವ ಬಯಕೆಯು, ಪ್ರತಿ ಕ್ಷಣವನು ಜೊತೆಯಲೆ ಉಸಿರಾಡುವ ಆಸೆಯು, ಒಲವ ಮಳೆಯ ಸುರಿಸೋ ಮೋಡವನು ನೀನೆ, ಅಲೆಯ ಕರೆಸಿ ನಗುವ ಸಾಗರ ಹಾಸುವಾನಿ, ಮನದ ಹಾಸಿಗೆ ಗಮನ ಹರಿಸುವ ಬಾಗೆರೆಯಾಚೆಗೆ, ಪ್ರೀತಿಯ ಗೋಡೆಗೆ ಬಣ್ಣವ ಬಳಿಯುವ ಆಸೆಗೆ ಆಸರೆ ಬೇಕಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಭಿಷೇಕ್ ಇದು ಎಷ್ಟನೇ ಹಾಡು ಅಂತ ಕೇಳ್ತಿದ್ದಾರೆ. ಇದು ನಂದು 20th ಸಾಂಗ್ ಇರ್ಬೋದು ಸರ್, 20th or 21st ಸಾಂಗ್. ಕೈ ಏನಾಗಿದೆ? ಕೈ ನನಗೆ ಸ್ವಲ್ಪ ನೆಕ್ ಇಂಜುರಿ ಆಗಿದೆ. ಸೊ ಆ್ಯಂಡ್ ಆಲ್ಸೋ ಸಾರಿ, ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರತಾಪ್, ಅವರೇ ಈ ಸಾಂಗಿಗೆ ಲಿರಿಕ್ಸ್ ಬರೆದಿರೋ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಚೇತನ್ ನಾಯಕ್. ಫಸ್ಟ್ ಆಫ್ ಆಲ್ ಮಹೇಶ್ ಅಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್. ಒಂದು 8 ಇಯರ್ಸಿಂದನೂ ಮಹೇಶ್ ಅಣ್ಣ ಗೊತ್ತು, ತುಂಬ ಸಪೋರ್ಟ್ ಮಾಡ್ತಾರೆ ಹೊಸ ಆರ್ಟಿಸ್ಟ್ಗಳಿಗೆ. ಈ ಫಿಲ್ಮಲ್ಲಿ ನಾನು 3 ಸಾಂಗ್ ಹಾಡಿದ್ದೀನಿ. ಮೂರನೇದ ಓಕೆ, 2 ಸಾಂಗ್ ಹಾಡಿದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಸಾಂಗ್ ಆಲ್ರೆಡಿ ಕೇಳಿದ್ದೀರಾ, ಇನ್ನೊಂದು ಸಾಂಗ್ ಟು ರಿಲೀಸ್. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಡೈರೆಕ್ಟರ್ ರಿಯೋ ಆಂಟೋನಿ ಅವರು, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅದಿತಿ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ರೊಮ್ಯಾಂಟಿಕ್ ಸಾಂಗ್ ಆ್ಯಸ್ ಅ ಕೊರಿಯೋಗ್ರಾಫರ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ನಂಗೆ ಇದಕ್ಕೆ ಟೈಮೇ ಇರಲಿಲ್ಲ. ಸರ್ ಸ್ಪಾಟಲ್ಲಿ ಕರೆದು ನಿಂಗೆ 2 ದಿವಸ ಟೈಮ್ ಕೊಟ್ಟಿರೋದು, ಏನು ಮಾಡ್ತೆ ನನಗೆ ಗೊತ್ತಿಲ್ಲ. ನಾನು ಮತ್ತು ಹೀರೋಯಿನ್ ಸೂಪರಾಗಿ ಕಾಣಬೇಕು, ಕನೆಕ್ಟ್ ಆಗಿಬಿಡ್ಬೇಕು ಜನರಿಗೆ. ಆ ರೊಮ್ಯಾಂಟಿಕ್ ಸಾಂಗ್ ಕೇಳಿದ ತಕ್ಷಣವೇ ಆ ಫೀಲ್ ಅವ್ರಿಗೆ ಬಂದುಬಿಡಬೇಕು ಅಂದರು. ಸೊ 2 ದಿವಸದಲ್ಲಿ ನನಗೆ ಗೊತ್ತಿಲ್ಲ ನನಗೇನು ಆ ಸಾಂಗ್ ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಏನು ಬಂತು ಅಂತ ನಾನು ಪೋಟ್ರೆ ಮಾಡಿದ್ದೀನಿ. ಸೊ ನೀವೆಲ್ಲ ಸಾಂಗ್ ನೋಡಿದ್ದೀರಾ. ಹೋಪ್ ಯು ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಬೆನ್ ಅವ್ರಿಗೆ, ಬಿಕಾಸ್ ಥ್ಯಾಂಕ್ ಯು ಸೋ ಮಚ್ ಬೆನ್ನ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಇದು ನನ್ನ ಸೆಕೆಂಡ್ ಮೂವಿ ಸಾಂಗ್ ಕೊರಿಯೋಗ್ರಫಿ. ಸೊ ಬೆನ್ನಿಂದ ನನಗಿದೊಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಐ ಗಾಟ್ ಇಂಟ್ರೊಡ್ಯೂಸ್ ಟು ಮಹೇಶ್ ಸರ್. ಆ್ಯಂಡ್ ಐ ಹೋಪ್ ಯು ಆರ್ ರಿಯಲಿ ಹ್ಯಾಪಿ ವಿತ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹಲವಾರು ಮೂವಿ ಬರಲಿ ನಿಮ್ಮ ಕಡೆಯಿಂದ ಆ್ಯಂಡ್ ಐ ವುಡ್ ಬಿ ವೆರಿ ಹಾನರ್ಡ್ ಟು ಡೂ ಆಲ್ ದಿ ಕೊರಿಯೋಗ್ರಫೀಸ್ ಆಫ್ ಯುವರ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಈ ಕಡೆ ಕ್ಯಾಮ್ರಾ ಸರು ಅದು ಬಿಟ್ಟು ನನ್ನ ಸರ್ಗೆ ರೆಫರ್ ಮಾಡಿದ್ದು ರತನ್ ಸರು ಮತ್ತು ಕೃತಿ ಸರು. ಆಮೇಲೆ ಅದು ಬಿಟ್ಟರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದು ಬಿಟ್ಟು ವೋಟ್ ಆಫ್ ಥ್ಯಾಂಕ್ಸ್ ಆಗೋದು ಬೇಡ, ಬಟ್ ಐ ರಿಯಲಿ ವಾಂಟ್ ಯು ಟು ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದಿಸ್ ಫಿಲ್ಮ್. ಇಟ್ ಈಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೋ ಮಚ್. ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದೆ ಅಂತ ಗೊತ್ತಾಯಿತು, ಬಟ್ ಆದರೂ ಬಂದಿದ್ದೀರಾ ನಮ್ಮ ಸಿನಿಮಾಗೋಸ್ಕರ. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಹೇಳಲೇಬೇಕು. ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ಗೆ ಇನ್ವೈಟ್ ಮಾಡಿದಾಗ ಅವ್ರು ನಮ್ಮನ್ನ ಗ್ರೀಟ್ ಮಾಡೋ ರೀತಿ ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗಲಿ ತುಂಬ ಖುಷಿ ಆಯಿತು. ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದು ಸಲ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು. ಸೊ ಟುಡೇ ಹಿ ಸ್ಟ್ಯಾಂಡಿಂಗ್ ಆ್ಯಸ್ ಅ ಬ್ಯಾಕ್ ಬೋನ್ ಫಾರ್ ಅ ಫಿಲ್ಮ್ ವಿಚ್ ಈಸ್ ಅ ಹ್ಯೂಜ್ ಡೀಲ್ ಫಾರ್ ಮೀ, ಫಾರ್ ಆಲ್ ಆಫ್ ಅಸ್. ಬಿಕಾಸ್ ತುಂಬ ಸಲ ಏನಾಗುತ್ತೆ, ಸಣ್ಣ ಸಿನಿಮಾ ಅಂತ ಅದು ನೆಗ್ಲೆಕ್ಟ್ ಆಗಿಬಿಡುತ್ತೆ, ಜಾಸ್ತಿ ಜನರಿಗೆ ತಲುಪಕ್ಕಾಗಲ್ಲ. ಬಟ್ ಈ ಥರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯ್ನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮುರಳಿ ಸರ್.
ಆ್ಯಂಡ್ ಕಮಿಂಗ್ ಟು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ಈ ಸಿನಿಮಾ ನನಗೆ ಅರೌಂಡ್ 2 ಇಯರ್ಸ್ ಮುಂಚೆ ಮೈಸೂರ್ ನರೇಷನ್ ಕೊಟ್ಟಿದ್ದರು. ಸೊ ನನ್ನ ಫಸ್ಟ್ ಥಾಟ್ ವಾಸ್, ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ಥರ ಕಥೆ, ನಾನಂತೂ ಕೇಳಿರಲಿಲ್ಲ. ಆ್ಯಂಡ್ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟ್, ಸೆನ್ಸಿಬಲ್, ಮೆಚ್ಯೂರ್ಡ್ ಆ ಥರ. ಮತ್ತು ನಾನು ಮುಂಚೆ ಮಾಡಿರೋ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಮುಂಚೆ ಮಾಡೋ ಸಿನಿಮಾದ್ರಲ್ಲಿ ತುಂಬ ಲೌಡಾಗಿ, ಲೈಕ್ ಪೆಪ್ಪೆಯಲ್ಲಿ ತುಂಬ ಲೌಡಾಗಿತ್ತು, KTM ಅಲ್ಲಿ ಬೇರೆ ಥರ ಇತ್ತು. ಬಟ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಯಲ್ಲಿ ತುಂಬ ಸೈಲೆಂಟಾಗಿ ಅವರು ಏನು ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗಲ್ಲ, ಯಾಕಂದರೆ ಅವರು ಎಲ್ಲದನ್ನೂ ಮನಸ್ಸಲ್ಲೇ ಇಟ್ಕೋತಾರೆ. ಸೊ ತುಂಬ ಖುಷಿ ಆಯಿತು ಈ ಕ್ಯಾರೆಕ್ಟರ್ ನಿಭಾಯಿಸೋಕ್ಕೆ. ಮೈ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ಕವಿತಾ ಇನ್ ಮೀ. And it's a great concept. You directing, acting and producing, I'm sure it was not an easy job. But ಇನ್ನೊಂದು ವಿಷಯ ಏನು ಇಷ್ಟ ಆಯ್ತಂದರೆ, ನಿಮ್ಮ ಕ್ಯಾರೆಕ್ಟರ್ನ ನೀವು ಅಯ್ಯೋ ಪಾಪ ನನಗೆ ಎಲ್ಲರೂ ಪಾಪ ಅಂತ ಆ ಥರ ಟ್ರೀಟ್ ಮಾಡಬೇಕು ಅಂತ ತೋರಿಸಿಲ್ಲ. ಯು ಹ್ಯಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಆ್ಯಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್. ಆ್ಯಂಡ್ ಅದನ್ನ ತುಂಬ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ಐ ರಿಯಲಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ವರ್ಕಿಂಗ್ ವಿತ್ ರವಿ ಸರ್, ವೀಣಾ ಮ್ಯಾಮ್, ಜಹಾಂಗೀರ್ ಸರ್, ನಾನು ಎಷ್ಟು ಸಲ ಒಂದ್ಸಲ ರಿಹರ್ಸಲ್ ಮಾಡೋಣ ಅಂದಾಗ ಒಂದು ಸಲನೂ ಇಲ್ಲ ಅಂದಿಲ್ಲ. ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ದರು. ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆದ್ರೂ ಅವರು ಏನು ಪ್ರಾಬ್ಲಮ್, ಐ ಹೋಪ್ ಯು ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಇಟ್. ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ದರು. ಸೊ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ಐ ಆಮ್ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ಒನ್, ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿದೌಟ್ ಈವನ್ ಅ ಸಿಂಗಲ್ ಪರ್ಸನ್ ನೀವು ಇಲ್ಲ ಅಂದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಈ ಶೂಟ್ ಥ್ಯಾಂಕ್ ಯು ಈ ಶೂಟ್ ಎಕ್ಸ್ಪೀರಿಯನ್ಸ್ನ ತುಂಬ ಫನ್ನಾಗಿ, ತುಂಬ ಖುಷಿಯಾಗಿ ಮಾಡಿಕೊಟ್ಟಿದ್ದೀರಾ. ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಫನ್ ಐ ಹ್ಯಾವ್ ಹ್ಯಾಡ್ ಆನ್ ಸೆಟ್. ಸೊ ಥ್ಯಾಂಕ್ ಯು ಆಲ್ ಮೈ 5 ವಂಡರ್ಫುಲ್ ವುಮೆನ್, ರಮ್ಯಾ, ಭಾವಿಕಾ, ಸಾರಿ ಸ್ವಲ್ಪ ಬಯಸ್ಡ್ ಆಗಿದ್ದೀನಿ, ಆಂಚಲ್, ಹೇಮಾ. ಅಂದರೆ ನಾನು ಇಷ್ಟು ಜನ ಹೆಣ್ಮಕ್ಳು ಬಿಹೈಂಡ್ ದ ಕ್ಯಾಮ್ರಾ ನಾನು ಯಾವ ಸೆಟ್ಟಲ್ಲೂ ನೋಡಿಲ್ಲ, ಅದಕ್ಕೆ ನಾನು ಪದೇ ಇದು ಹೇಳ್ತಾ ಇರ್ತೀನಿ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ ವಂಡರ್ಫುಲ್ ಟ್ಯಾಲೆಂಟೆಡ್ ವುಮೆನ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಆಲ್ ಆಫ್ ಯು. ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟ್, ಮ್ಯೂಸಿಕ್, ನೀವು ಸಿಂಗರ್ಸ್, ನಾವು ಇಲ್ಲಿ ಕೂರುವಾಗಲೇ ಯು ಗೈಸ್ ಆರ್ ಸೋ ಡ್ಯಾಮ್ ಗುಡ್. ಮೈ ಗಾಡ್, ಐ ವಿಶ್ ಐ ಹ್ಯಾಡ್ ಅಟ್ ಲೀಸ್ಟ್ 1% ಆಫ್ ಟ್ಯಾಲೆಂಟ್ ದಟ್ ಯು ಹ್ಯಾವ್ ಇನ್ ಸಿಂಗಿಂಗ್. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಹೋಪ್ ಎಲ್ರಿಗೂ ನಮ್ಮ ಟ್ರೇಲರ್ ಇಷ್ಟ ಆಗಿದೆ ಅಂತ. ಸೊ October 24ರಿಂದ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ. ಥ್ಯಾಂಕ್ ಯು. ಭಯ ಯಾವಾಗಲೂ ಇರುತ್ತೆ, ಯಾಕಂದರೆ ಭಯ ಒಂದು ಜವಾಬ್ದಾರಿಯಿಂದ ಬರುತ್ತೆ. ಭಯ ಯಾಕಂದರೆ ನೋಡಿ, ಇಷ್ಟು ಕ್ಯಾಮ್ರಾಗಳಿದೆ, ಇವರು ಪೇಷನ್ಸ್ಲಿ ಕೂತಿರ್ತಾರೆ, ನೆಕ್ಸ್ಟ್ ಇನ್ನೊಂದು ಈವೆಂಟ್ ಇರುತ್ತೆ, ಆ ಜವಾಬ್ದಾರಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಕೇವಲ ಶುಕ್ರವಾರದೊತ್ತು ರಿಲೀಸ್ ಆಗುತ್ತೆ ಸಿನಿಮಾ, ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ. ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೀನ, ಟೀಮ್ ನಿಜವಾಗ್ಲೂ ನನಗೆ ಗೌರವ ಕೊಡ್ತಾ ಇದ್ದಾರೆ, ನಾನು ಅವ್ರ ಟ್ಯಾಲೆಂಟ್ನ ಜಸ್ಟಿಫೈ ಮಾಡಿದ್ದೀನ. ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ. ನಮಗೂ ಅಭಿಪ್ರಾಯಗಳು ಬರ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ತವೆ, ಬಟ್ ಆದರೂ ಟೀಮ್ ಹೆಂಗೆ ಬೌನ್ಸ್ ಆಗುತ್ತೆ. ಸಂಸ್ಕೃತದಲ್ಲಿ ಯಾವಾಗಲೂ ಒಂದು ಇದಿರ್ತಾ ಇತ್ತು, ಒಂದು ಏನಂತಾರೆ ಶ್ಲೋಕ ಇರ್ತಿತ್ತು, ನೀನು ರಬ್ಬರ್ನ ಬಾಲ್ ಥರ ಇರಬೇಕು, ಮಣ್ಣಿನ ಬಾಲ್ ಥರ ಅಲ್ಲ ಅಂತ. ಹಿಂಗೆ ಹಾಕಿದ್ರೆ ಕೆಳಗಡೆ ಇದಾಗಬಾರ್ದು. ಸೊ ನಾನು ಯಾವಾಗಲೂ ಹೇಳ್ತೀನಿ, ಸಕ್ಸಸ್ ಅನ್ನೋದು ತಲೆಗೆ ಹೋಗಬಾರ್ದು, ಫೇಲ್ಯೂರ್ ಅನ್ನೋದು ಹಾರ್ಟ್ಗೆ ಹೋಗಬಾರ್ದು ಅಂತ. ನನ್ನ ಎಂಟೈರ್ ಟೀಮು ಅದನ್ನು ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ. ಅವ್ರು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರೂ, ನಾನು ಟೀಮ್ ಇಲ್ಲ ಅಂದರೆ ನಾನಿಲ್ಲ. ಬಟ್ ಅದು ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡೋಕ್ಕೆ ಅವಕಾಶಗಳು ಸಿಕ್ಕುತ್ತೆ ನಮಗೆ. ಆ ಕಡಿಮೆ ಅವಕಾಶದಲ್ಲಿ ಏನು ಜಾಸ್ತಿ ಮಾತಾಡೋಕ್ಕಾಗುತ್ತೆ ಅದನ್ನು ನಾನು ಜಾಸ್ತಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ವಂಡರ್ಫುಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ಅಂದರೆ ನಾವಿಲ್ಲ. ನಮಗೂ ಚಪ್ಪಾಳೆ ಹೊಡೀರಪ್ಪ. ಎಲ್ಲ ಪೇಮೆಂಟ್ ಕ್ಲಿಯರ್ ಆದಮೇಲೆ ಯಾರೂ ಚಪ್ಪಾಳೆ ಹೊಡೆಯಲ್ಲ ನೋಡಿ ಅವರು, ಹಂಗೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಸರ್, ಸಿನಿಮಾ ಬಗ್ಗೆ ಈಗ ಸರ್, ಮೂಲ ಕಾರಣ ಇದೊಂದೇ. ಇದು ಭಾಳ ಮುಖ್ಯವಾದ ಪ್ರಶ್ನೆ ಕೊನೆಯಲ್ಲಿ ಕೇಳ್ತಾ ಇದ್ದೀರಾ. ಈ ಸಿನಿಮಾ ಹುಟ್ಟೋದಕ್ಕೂ ಆ ಐಡಿಯಾ ನನ್ನ ಮೈಂಡಿಗೆ ಬರೋಕ್ಕೂ ಒಬ್ಬರೇ ಕಾರಣ, ಅದು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಇಲ್ಲ ಜೋರಾಗಿ ಚಪ್ಪಾಳೆ ಬೇಕು ಪುನೀತ್ ಸರ್ಗೆ. ಥ್ಯಾಂಕ್ ಯು. ಯಾಕೆಂದರೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅವ್ರ ಹೆಸರನ್ನ ನಾನು ತೊಗೊಂಡ್ರೆ, ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾರೆ. ಸೊ ನಾನು ಯಾವುದೋ ಒಂದು ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದಿದ್ದು. ಅವರು ನನ್ನ ಮೈಯಲ್ಲಿದ್ದಂಥ ಈ ಬಿಳಿ ಚುಕ್ಕಿಗಳನ್ನ ನೋಡಿ, ವಿಟಿಲಿಗೋನ ನೋಡಿ ಅವರು ತುಂಬ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ. ಅವ್ರಿಗೆ ಗೊತ್ತಿತ್ತು, ಬಟ್ ಅರಿವಿಲ್ಲ, ಅವ್ರಿಗೆ ನಾಲೆಜ್ ಇಲ್ಲ. ಸರ್ ಇದು ಈ ಥರ ಅಂತ ಹೇಳಿದಾಗ ಅವ್ರಿಗೆ ತುಂಬ ಖುಷಿ ಆಗಿಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ.
ಆ್ಯಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಪಲಿಲ್ಲ ಸರ್, ನಾನು ಬಂದಿರೋದು ಬೇರೆ ಸಿನಿಮಾಗೆ, ನಿಮ್ಮ ಸಿನಿಮಾ ಮಾಡೋಕ್ಕೆ 2 ವರ್ಷ ಬೇಕು ನನಗೆ, ಇದನ್ನ ಎಲ್ಲಿಂದ ಮಾಡಲಿ ಅಂತ. ಇಲ್ಲ ಅವ್ರ ವಿಷನ್ ಎಷ್ಟಿತ್ತು ಅಂತ ಹೇಳಿದ್ರೆ, ಇದನ್ನು ಇವಾಗ ಅವ್ರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ತಪ್ಪು. ಬಟ್ ನಿಮ್ಮೆಲ್ಲರಿಗೂ ಹೇಳಬೇಕು, ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇತ್ತು ಅಂದರೆ ನೆಕ್ಸ್ಟ್ 15 ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿಬಿಟ್ಟಿದ್ರು ಅವರು. ಆ್ಯಂಡ್ ಇದು ಸತ್ಯ. ಯಾಕಂದರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್, ನಾನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು. ನಾನು ಆ್ಯಕ್ಟಿಂಗು ಮಾಡಬೇಕು ಅನ್ನೋ ಆಸೆ ನನಗಿರಲಿಲ್ಲ. ನಾನು ಯಾವುದಾದ್ರು ಥಿಯೇಟರ್ ಗ್ರೂಪಿಂದ ತೊಗೊಳ್ಳೋಣ ಅಂತ ನಾನು ಒಂದು ಐಡಿಯಾ ಇಟ್ಕೊಂಡಿದ್ದೆ. ಆವಾಗ ಸರ್ ಹೇಳಿದ್ರು, ಇದನ್ನು ಮೇಕಪ್ ಹಾಕ್ಕೊಂಡು ಯಾವುದೇ ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗಲ್ಲ ಮಹೇಶ್, ನೀವು ಅನುಭವಿಸಿದ್ದೀರಾ, ನೀವು ಮಾಡಬೇಕು. ಮತ್ತು ನೀವು ಫಿಲಾಸಫಿ ಹೇಳೋಕ್ಕೆ ಹೋಗಬೇಡಿ, ತಮಾಷೆಗೆ ಹೇಳಿದ್ರು ಅವರು, ನೀವು ಉಪೇಂದ್ರ ಆಗೋಕ್ಕೆ ಹೋಗಬೇಡಿ. ಯಾಕಂದ್ರೆ ಉಪೇಂದ್ರ ಒನ್ ಆ್ಯಂಡ್ ಓನ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ, ಅವ್ರು ಹೇಳೋ ರೀತಿ ಅವ್ರದ್ದು ಬೇರೆ, ನೀವು ಒಬ್ಬ ಕ್ಯಾರೆಕ್ಟ್ರಾಗಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳ್ದಂಗೆ ಎಂಟೈರ್ ಸಿನಿಮಾನಲ್ಲಿ ನಾನು ಮೇಕಪ್ ಕೂಡ ಹಾಕಿಲ್ಲ, ಬರೀ ಒಂದು ಕಂಟಿನ್ಯೂಟಿಗೆ ನಮ್ಮ ಮೇಕಪ್ ಅವ್ರು ಬಂದು ಟಚ್ ಮಾಡ್ತಿದ್ರು ಅಷ್ಟೇ. ಸೊ ಮೇಕಪ್ ಹಾಕ್ದೇ ಅವರು ಕೊಟ್ಟಂಥ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಲೇಬೇಕು ಅಂತ ಹಠದಲ್ಲಿ ಮಾಡಿರೋಂಥ ಸಿನಿಮಾ. ಆ ಹಠ ನಮ್ಮ ತಂಡದ ಸಪೋರ್ಟಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ. ನನಗೆ 5 ಜನ ಅಕ್ಕಂದಿರು. ಇವತ್ತು ನಾನು ಯಾವುದೋ ಒಂದು ಫೀಮೇಲ್ ಕ್ಯಾರೆಕ್ಟರ್ನ, ಯಾವುದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ, ಇಲ್ಲ ಫೀಮೇಲ್ ಇಲ್ಲೇ ಕಾಣಿಸ್ತಿದ್ದಾರೆ, ಎಲ್ಲ ಫೀಮೇಲ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ನಾನು ಒಂದು ಯಾವುದೇ ಭಾವನೆಯಿಂದ ನೋಡ್ತೀನಿ ಅಂದರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು ನನಗೆ. ಯಾಕಂದರೆ ನಾನು ಹುಟ್ಟಿ ಬೆಳೆದಿರೋದು ಆ ಕಲ್ಚರ್. 5 ಜನ ಅಕ್ಕಂದಿರು, ನಮ್ಮ ತಾಯಿ, ನನ್ನ ಎಲ್ಲ ಫ್ರೆಂಡ್ಸ್ಗಳು ವಂಡರ್ಫುಲ್ ಫೀಮೇಲ್ ಫ್ರೆಂಡ್ಸ್ಗಳಿದ್ದಾರೆ. ಸೊ ಅವರು ಕಳಿಸ್ಕೊಟ್ಟಂಥ ಆ ಕಲ್ಚರ್ನ ನಾನು ಸಿನಿಮಾನಲ್ಲೂ ತೋರಿಸ್ತೀನಿ. ನನಗೆ ಬಹಳ ಪ್ರೀತಿ ಕಾಜಲ್ ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕಾಗಿತ್ತು, ಕವಿತಾನ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸ್ಬೇಕು, ಅದೇ ಥರ ವೀಣಾ ಸುಂದರ್ ಮ್ಯಾಮು, ಲಕ್ಷ್ಮೀ ಸಿದ್ದಯ್ಯ ಮ್ಯಾಮ್ ಆ ಪಾತ್ರಗಳಿಗೆ ಚೆನ್ನಾಗಿ ಬರೀಬೇಕು ಅನ್ನೋದು. ಮಹಿರಾನಲ್ಲೂ ಅದು ಫೀಮೇಲ್ ಪ್ರೊಟಾಗನಿಸ್ಟ್ ಸಿನಿಮಾನೇ. ಸೊ ನಾನು ಪ್ರಾಮಿಸ್ ಮಾಡ್ತೀನಿ, ಪ್ರತಿಯೊಂದು ಸಿನಿಮಾನಲ್ಲೂ ಒಂದು ಫೀಮೇಲ್ ಕ್ಯಾರೆಕ್ಟರ್ಗೆ ಭಾಳ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಇಟ್ಟೇ ಇಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಮೈ ಎಂಟೈರ್ ಸರ್. ನನ್ನ ನಾಲೆಜಲ್ಲಂತೂ ಯಾವುದೂ ಇಲ್ಲ, ಯಾರಿಗೂ ತಿಳಿದಿರೋದು ತಿಳಿಸ್ಕೊಡಿ ಸರ್. ಇದು ಸರ್ ಅದು ಕಾನ್ಸೆಪ್ಟೇ ಟೋಟಲಿ ಡಿಫ್ರೆಂಟ್. ಅದು ಮೇಕಪ್ ಮಾಡ್ಕೊಂಡಿರೋದು. ಅದು ನಮ್ಮ ಥರ ರಾ ಕಾಂಟೆಂಟ್ ಅದಿನ್ನೂ ಬಂದಿಲ್ಲ ಎಲ್ಲೂ. ಆ್ಯಂಡ್ ಅವ್ರದ್ದು ಹೋಗ್ಲಿ ಬಿಡಿ, ನಮ್ಮದು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಬರ್ತಾ ಇರೋದು. ಹೇಳ್ದಾಗೆ ನಾನು ಹೋಟೆಲಲ್ಲಿ ಸಿಕ್ಕರೋರು ಫಸ್ಟ್ ಟೈಮ್ ಅವ್ರು ನನ್ನ ಕರೆದಾಗ ನನ್ನ ತಲೆಯಲ್ಲಿ ಒಂದು ಬಂತು. ಯೂಶಲಿ ಏನಂದರೆ ಇದುವರೆಗೂ ನನಗೆ 1000 ಮಂದಿ ಸಿಕ್ಕಾಗೂ ಅವ್ರು ಹೇಳ್ದು, ನಿಮ್ಗೆ ಎಷ್ಟು ವರ್ಷದಿಂದ ಇದೆ, ನೀವೆಲ್ಲರೂ ಮೆಡಿಸಿನ್ ತೊಗೊತಿದ್ದಾರೆ ಏನು ಅಂತ ಹೇಳ್ತಿದ್ರು. ಬಟ್ ಸರ್ ಕರೆದಾಗ ನಂಗೆ ತಲೆಯಲ್ಲಿ ಫಸ್ಟ್ ಅದೇ ಬಂತು, ಮೋಸ್ಟ್ಲಿ ಇವರಿಗೂ ವಿಟಿಲ್ಗೋ ಇದೆ ಅಲ್ಲ, ನನಗೂ ಮೋಸ್ಟ್ಲಿ ಏನಾದ್ರು ಮೆಡಿಸಿನ್ ಹೇಳ್ಬೋದು ಏನೋ ಅಂತ. ಇಲ್ಲ, ಅದು ಬ್ಯಾಕ್ ಎಕ್ಸ್ಪೀರಿಯನ್ಸ್ ಆಗಿರೋದಲ್ಲ, ಹಂಗಾಗಿ. ಬಟ್ ಅವ್ರು ಕರೆದ ಮೇಲೆ ನಂಗೆ ಹೇಳಿದ್ರು, ನನ್ನ ಹೆಸರು ಮಹೇಶ್ ಗೌಡ ಅಂತ, ನಾನೊಬ್ಬ ಡೈರೆಕ್ಟರ್ ಪ್ಲಸ್ ಆ್ಯಕ್ಟರು ಅಂತ ಅಂದಾಗ ಅವ್ರು ಫೋಟೋ ತೋರಿಸಿದ್ರು ಅವರು ಮೂವಿದು. ಅವಾಗ ಕೇಳಿದಾಗ ಅದು ನೋಡಿದಾಗ ಒಂಥರ ವಿಸ್ಮಯ ಅದೇ ಪ್ಲಸ್ ಹ್ಯಾಪಿನೂ ಅದೇ. ಯಾಕಂದರೆ ಇದುವರೆಗೂ ಸರ್ ಹೇಳ್ದಾಗ ನನ್ನ ನಾಲೆಜು ಕೂಡ ಇದುವರೆಗೂ ಯಾವ ಮೂವಿಯಲ್ಲೂ ನಾನು ನೋಡಿಲ್ಲ ವಿಟಿಲ್ಗೋ ಇರೋ ಪರ್ಸನ್ಸು. ಸೊ ಫಸ್ಟ್ ಟೈಮ್ ನೋಡಿದಾಗ ಅದು ಹೀರೋ ಆಗಿಬಿಟ್ಟು ವಿಟಿಲ್ಗೋ ಪರ್ಸನ್ ಹೀರೋ ಆಗಿರೋ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಆ್ಯಕ್ಚುಲಿ ಐ ವಿಲ್ ಕಂಗ್ರ್ಯಾಚುಲೇಟ್ ಯು ಸರ್.